ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UPS ಚಾಪ್ಟರಲ್ಲಿ ಬರುವಂಥ ಫೀಚರ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ಸ್ ಆಫ್ UPS ಚಾಪ್ಟರ್ ಬಗ್ಗೆ ನೋಡೋಣ. ಈ ಟಾಪಿಕ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುತ್ತೆ. ಸೊ ಮೊದಲಿಗೆ ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ ಏನಿರುತ್ತೆ UPSಗೆ ಅಂತ ನೋಡೋಣ. ಮೋಸ್ಟ್ ಆಫ್ ದ UPS ವಿಚ್ ಆರ್ ಯೂಸ್ ವಿತ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಆರ್ ಆಫ್ ಆನ್ಲೈನ್ UPS. ಸೊ ಕಂಪ್ಯೂಟರ್ಗಳ ಜೊತೆ ಮತ್ತು ಹೈ ಸ್ವಿಚಿಂಗ್ ಸ್ಪೀಡ್ ಅಥವಾ ಚೇಂಜ್ ಓವರ್ ಪೀರಿಯಡ್ ಬೇಕಾದಂಥ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಜೊತೆ ಏನು ಯೂಸ್ ಮಾಡ್ತಾರಲ್ಲ UPS, ಅದನ್ನು ಆನ್ಲೈನ್ ಟೈಪ್ UPS ಯೂಸ್ ಮಾಡ್ತಾರೆ ಅದ್ರ ಜೊತೆ. ಯಾಕಂದರೆ ಇಲ್ಲಿ ಆನ್ಲೈನ್ UPS ಅಲ್ಲಿ ಯಾವುದೇ ರೀತಿ ಸ್ವಿಚಿಂಗ್ ಸ್ಪೀಡ್ ಇರಲ್ಲ. ಪವರ್ ಹೋದ್ರು ಅಥವಾ ಇದ್ರೂ ಔಟ್ಪುಟ್ ಬ್ಯಾಟ್ರಿಯಿಂದನೇ ಬರ್ತಾ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಯಾವುದೇ ರೀತಿ ಸ್ವಿಚಿಂಗ್ ಬೇಕಾಗಲ್ಲ, ಎನಿ ಟೈಮು UPS ಇಂದ ಔಟ್ಪುಟ್ ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಕಂಪ್ಯೂಟರ್ ಜೊತೆ ಯೂಸ್ ಮಾಡೋಂಥ ಮೋಸ್ಟ್ ಆಫ್ ದ UPS ಆನ್ಲೈನ್ ಟೈಪ್ ಇರುತ್ತೆ. ಸಮ್ ಮೋರ್ ಫೀಚರ್ಸ್ ಹ್ಯಾವ್ ಬಿನ್ ಆ್ಯಡೆಡ್ ಟು UPS ವಿಚ್ ಆರ್ ಆಸ್ ಫಾಲೋಸ್. ಸೊ ಅದು ಏನೇನು ಫೀಚರ್ ಇರ್ತೋ ಅದರಲ್ಲಿ ಆ ಫೀಚರ್ಸ್ನೆಲ್ಲ ಬಿಟ್ಟು ಇನ್ನು ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ ಕೂಡ ಆ್ಯಡ್ ಮಾಡಿರ್ತಾರೆ UPS ಅಲ್ಲಿ. ಸೊ ಅವು ಏನಂತ ನೋಡೋದಾದ್ರೆ, ಮೊದಲನೇದಾಗಿ ಅರೇಂಜ್ಮೆಂಟ್ ಈಸ್ ಮೇಡ್ ಟು ಕಂಟ್ರೋಲ್ ವೋಲ್ಟೇಜ್ ಸ್ಪೈಕ್ ಆರ್ ಸಸ್ಟೈನ್ಡ್ ಓವರ್ ವೋಲ್ಟೇಜ್. ಸೊ ಒಂದು ಅರೇಂಜ್ಮೆಂಟ್ ಇರುತ್ತೆ UPS ಅಲ್ಲಿ, ಏನಂದರೆ ಒಂದು ವೋಲ್ಟೇಜ್ ಸ್ಪೈಕ್ ಅಂದರೆ ಸಡನ್ನಾಗಿ ವೋಲ್ಟೇಜಲ್ಲಿ ಜಾಸ್ತಿ ಆಗೋದು, ಅದನ್ನು ಕಂಟ್ರೋಲ್ ಮಾಡಬೇಕಾದಂಥ ಒಂದು ಅರೇಂಜ್ಮೆಂಟ್ ಇರುತ್ತೆ. ಮತ್ತು ಸಸ್ಟೈನ್ಡ್ ಓವರ್ ವೋಲ್ಟೇಜ್ ಅಂದರೆ ಓವರ್ ವೋಲ್ಟೇಜ್ ಬಂದಾಗ ಕೂಡ ಅದನ್ನು ಮಿನಿಮೈಸ್ ಮಾಡುವಂಥ ಅರೇಂಜ್ಮೆಂಟ್ ಇರಬೇಕಾಗುತ್ತೆ. ಸೊ ಇದ್ರ ಸಲುವಾಗಿ UPS ಅಲ್ಲಿ ಫ್ಲೈಬ್ಯಾಕ್ ಡಯೋಡ್ ಅಥವಾ ಫ್ಲೈಬ್ಯಾಕ್ ಡಯೋಡ್ ಮತ್ತು ವೋಲ್ಟೇಜ್ ರೆಗ್ಯುಲೇಟರ್ IC ಬೇಸ್ಡ್ ಸರ್ಕಿಟ್ನ ಯೂಸ್ ಮಾಡಲಾಗುತ್ತೆ UPS ಅಲ್ಲಿ. ಸೊ ಈ ಫ್ಲೈಬ್ಯಾಕ್ ಡಯೋಡ್ ಏನು ಮಾಡ್ತಾರೆ, ಸಡನ್ನಾಗಿ ವೋಲ್ಟೇಜ್ ಸ್ಪೈಕ್ ಬರುತ್ತಲ್ಲ ಅದನ್ನು ಬ್ಲಾಕ್ ಮಾಡೋದಕ್ಕೆ ಈ ಫ್ಲೈಬ್ಯಾಕ್ ಡಯೋಡ್ನ ಯೂಸ್ ಮಾಡ್ತಾರೆ. ಸೊ ಈ ಥರ ಯೂಸ್ ಮಾಡಿದಾಗ ಏನಾಗುತ್ತೆ, ಮೇನ್ ಪವರ್ ಸಪ್ಲೈಯಿಂದ ಬರ್ತಕ್ಕಂಥ ಸಡನ್ ವೋಲ್ಟೇಜ್ ಸ್ಪೈಕ್ಸ್ ಆಗಿರ್ಬೋದು, ಓವರ್ ವೋಲ್ಟೇಜ್ ಆಗಿರ್ಬೋದು, ಇದನ್ನೆಲ್ಲ ತಡೆಗಟ್ಬೋದು. ಸೊ ತಡೆಗಟ್ಟೋದ್ರಿಂದ ಏನಾಗುತ್ತೆ, ಏನು ಕಂಪ್ಯೂಟರ್ ಅಥವಾ ಎಲೆಕ್ಟ್ರಿಕಲ್ ಏನು ಎಕ್ವಿಪ್ಮೆಂಟ್ ಅಟ್ಯಾಚ್ ಮಾಡಿರ್ತೀವಿ ನಾವು UPSಗೆ ಕನೆಕ್ಟ್ ಮಾಡಿರ್ತೀವಿ, ಸೊ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೆ ಮತ್ತು ಯಾವುದೇ ಡ್ಯಾಮೇಜ್ ಕೂಡ ಆಗಲ್ಲ. ನೆಕ್ಸ್ಟ್ ಎರಡನೇ ಫೀಚರ್, ಮೊಮೆಂಟರಿ ರಿಡಕ್ಷನ್ ಇನ್ ದ ಔಟ್ಪುಟ್ ವೋಲ್ಟೇಜ್ ಈಸ್ ಕೌಂಟರ್ ಬ್ಯಾಲೆನ್ಸ್ಡ್. ಸೊ ಮೊಮೆಂಟರಿ ರಿಡಕ್ಷನ್ ಅಂದರೆ ಸಡನ್ನಾಗಿ ಔಟ್ಪುಟ್ ವೋಲ್ಟೇಜಲ್ಲಿ ಡಿಕ್ರೀಸ್ ಆಗುವಂಥದ್ದು. ಸೊ ಈ ಥರ ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸ್ ಆದಾಗ ಏನಾಗುತ್ತೆ, ಅಲ್ಲಿ ಕೌಂಟರ್ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಇನ್ಪುಟ್ ಮತ್ತು ಔಟ್ಪುಟ್ಗಳ ಮಧ್ಯೆ. ಸೊ UPS ಸಮಯದ ಮೇಲೆ ಏನು ವರ್ಕ್ ಮಾಡ್ತಾ ಇರುತ್ತೋ ಆ ಮೋಡಿಂದ ಹೊರಗಡೆ ಬರಬೇಕಾಗುತ್ತೆ ಸಡನ್ನಾಗಿ. ಸೊ ಈ ಥರದಾಗ ಕೆಲವು ಸೆಮಿಕಂಡಕ್ಟರ್ ಡಿವೈಸ್ಗಳು ಸಡನ್ನಾಗಿ ಈ ಥರ ಚೇಂಜಸ್ ಆಗಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಏನು ಈ ಒಂದು ರಿಡಕ್ಷನ್ ಆಗುತ್ತೆ ವೋಲ್ಟೇಜ್ನ, ಅದನ್ನು ಕಂಟ್ರೋಲ್ ಮಾಡಬೇಕು. ಸೊ ಅಂಥ ಒಂದು ಅರೇಂಜ್ಮೆಂಟ್ ಕೂಡ ಇರಬೇಕು, ಅಂಥ ಒಂದು ಫೀಚರ್ ಕೂಡ ಇರಬೇಕು. ಸೊ ಇದ್ರ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಆಟೋಮೆಟಿಕ್ ವೋಲ್ಟೇಜ್ ಸ್ಟೆಬಿಲೈಸರ್ ಟೈಪ್ ರಿಲೇ ಬೇಸ್ಡ್ ವೋಲ್ಟೇಜ್ ಕಂಟ್ರೋಲಿಂಗ್ ಸರ್ಕಿಟ್ ಯೂಸ್ ಮಾಡ್ತಾರೆ. ಸೊ ಅಂದರೆ ವೋಲ್ಟೇಜ್ ಸ್ಟೆಬಿಲೈಸರ್ಸಲ್ಲಿ ಯಾವ ರೀತಿ ಆಟೋಮೆಟಿಕ್ಕಾಗಿ ವೋಲ್ಟೇಜ್ ಕಂಟ್ರೋಲ್ ಆಗುತ್ತೋ, ಕಡಿಮೆ ಬಂದಾಗ ಜಾಸ್ತಿ ಆಗೋದು, ಜಾಸ್ತಿ ಬಂದಾಗ ಕಡಿಮೆ ಆಗೋದು, ಸೊ ಅಂಥ ಕಂಟ್ರೋಲ್ ಸರ್ಕಿಟ್ಸ್ನ ಈ ಒಂದು UPS ಅಲ್ಲಿ ಯೂಸ್ ಮಾಡ್ತಾರೆ, ಈ ಒಂದು ಕೌಂಟರ್ ಬ್ಯಾಲೆನ್ಸ್ ಮಾಡೋದಕ್ಕೆ. ನೆಕ್ಸ್ಟ್ ಥರ್ಡ್ ಫೀಚರ್, ನಾಯ್ಸ್ ಆ್ಯಂಡ್ ಆಸಿಲೇಷನ್ಸ್ ಇಂಜೆಕ್ಟೆಡ್ ಇನ್ ಟು ದ ಎಲೆಕ್ಟ್ರಿಕ್ ಸಪ್ಲೈ ಲೈನ್ ಬೈ ನಿಯರ್ ಬೈ ಎಲೆಕ್ಟ್ರಿಕಲ್ ಆರ್ ಮೆಕ್ಯಾನಿಕಲ್ ಎಕ್ವಿಪ್ಮೆಂಟ್ ಆರ್ ಸಪ್ರೆಸ್ಡ್ ಬೈ ಯೂಸಿಂಗ್ ಅಡಿಷನಲ್ ಲೈನ್ ಫಿಲ್ಟರ್ ಸರ್ಕಿಟ್ಸ್. ಸೊ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಏನಿರ್ತಾವೆ, ಕೆಲವು ಎಲೆಕ್ಟ್ರಿಕ್ ಸಪ್ಲೈಲಿ ಬರ್ತಕ್ಕಂಥ ನಾಯ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಸೊ ಎಲೆಕ್ಟ್ರಿಕಲ್ ಡಿವೈಸ್ಗಳು ಆಗಿರ್ಬೋದು, ಬೇರೆ ಬೇರೆ ಅಟ್ಯಾಚ್ ಮಾಡಿದಂಥ ಎಲೆಕ್ಟ್ರಿಕಲ್ ಡಿವೈಸ್ಗಳು ಅಥವಾ ಸುತ್ತಮುತ್ತ ಇರೋಂಥ ಬೇರೆ ಬೇರೆ ಮೆಕ್ಯಾನಿಕಲ್ ಡಿವೈಸ್ಗಳಾಗಿರ್ಬೋದು. ಸೊ ಅದರಿಂದ ನಾಯ್ಸ್ ಮತ್ತು ಏನು ಆಸಿಲೇಷನ್ಸ್ ಅಂದರೆ ಡಿಸ್ಟರ್ಬೆನ್ಸಸ್ ಆ್ಯಡ್ ಆಗುತ್ತೋ AC ಸಪ್ಲೈ ಲೈನಲ್ಲಿ ಔಟ್ಪುಟ್ ಬರಬೇಕಾದ್ರೆ, ಸೊ ಅದನ್ನೆಲ್ಲ ರಿಡ್ಯೂಸ್ ಮಾಡೋದಕ್ಕೆ ಅಂದರೆ ಸಪ್ರೆಸ್ ಮಾಡೋದಕ್ಕೆ ಅಂದರೆ ಎಲಿಮಿನೇಟ್ ಮಾಡೋದಕ್ಕೆ ಫೇಸ್ ಲೈನಲ್ಲಿ ಫಿಲ್ಟರ್ ಸರ್ಕಿಟ್ಸ್ನ ಯೂಸ್ ಮಾಡಲಾಗಿರುತ್ತೆ. ಸೊ ಅದು ಕೂಡ ಒಂದು ಎಕ್ಸ್ಟ್ರಾ ಫೀಚರ್, ಅಂದರೆ ನಾಯ್ಸನ್ನು ರಿಡ್ಯೂಸ್ ಮಾಡೋಂಥದ್ದು ಬೇಸಿಕ್ಕಾಗಿ. ನೆಕ್ಸ್ಟ್ ಕೊನೆ ಫೀಚರ್ ನೋಡೋದಾದರೆ, ಇನ್ಸ್ಟೆಬಿಲಿಟಿ ಆಫ್ ಮೇನ್ ಸಪ್ಲೈ ಫ್ರೀಕ್ವೆನ್ಸಿ ಈಸ್ ಕಂಟ್ರೋಲ್ಡ್ ಬೈ ಡಬಲ್ ಕನ್ವರ್ಷನ್ ಸಿಸ್ಟಮ್. ಸೊ ಇನ್ ಕೇಸ್ ಮೇನ್ ಸಪ್ಲೈಯಲ್ಲಿ ಏನಾದರೂ ಫ್ರೀಕ್ವೆನ್ಸಿ ಬರೋದು 50 Hz ಇರಬೇಕು, ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಆದರೆ ಎಕ್ಸಾಕ್ಟ್ 50 Hz ಇರಬೇಕು. ಸೊ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಕೂಡ ಡಬಲ್ ಕನ್ವರ್ಷನ್ ಸಿಸ್ಟಮಿಂದ ಕಂಟ್ರೋಲ್ ಮಾಡಲಾಗುತ್ತೆ. ಫಾರ್ ಮೇನಾಗಿ ನೋಡೋದಾದರೆ ಆನ್ಲೈನ್ UPS ಅಲ್ಲಿ ಇನ್ಪುಟ್ ಔಟ್ಪುಟ್ಗೆ ಡೈರೆಕ್ಟಾಗಿ ಬರೋದೇ ಇಲ್ಲ. ಯಾವಾಗ ಬರುತ್ತೆ ಅಂದರೆ ಇನ್ವರ್ಟರ್ ಸೆಕ್ಷನ್ ಫೇಲ್ ಆದಾಗ ಮಾತ್ರ ಸ್ಟ್ಯಾಟಿಕ್ ಬೈಪಾಸ್ ಸ್ವಿಚ್ಚಿಂದ ಇನ್ಪುಟ್ಟು ಡೈರೆಕ್ಟ್ ಔಟ್ಪುಟ್ಗೆ ಬರುತ್ತೆ ಅಂತ ನಾವು ಒಂದು ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ, ಯಾವ ರೀತಿ UPS ವರ್ಕ್ ಆಗುತ್ತೆ ಅಂತ ಆ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇಲ್ಲೇನಾಗುತ್ತೆ, ಆನ್ಲೈನ್ UPS ಅಲ್ಲಿ ಡಬಲ್ ಕನ್ವರ್ಷನ್ ಆಗುತ್ತೆ. ಬರುವಂಥ AC DC ಆಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಆ DC ಇನ್ವರ್ಟ್ರಿಂದ AC ಆಗಿ ಕನ್ವರ್ಟ್ ಆಗಿ ಔಟ್ಪುಟ್ ಬರುತ್ತೆ. ಸೊ ಈ ಇನ್ವರ್ಟರ್ ಸೆಕ್ಷನಲ್ಲಿ ಏನು ಆಸಿಲೇಟರ್ ಬಳಸಿರ್ತಾರೋ, ಸೊ ಆ ಆಸಿಲೇಟರ್ ಏನಿರುತ್ತಲ್ಲ ಎಕ್ಸಾಕ್ಟಾಗಿ 50 Hz ಪ್ರೊಡ್ಯೂಸ್ ಮಾಡೋಂಗೆ ಇರುತ್ತೆ. ಸೊ ಅಲ್ಲಿ ಬಳಸ್ತಕ್ಕಂಥ ಸೆಮಿಕಂಡಕ್ಟರ್ ಡಿವೈಸ್ ಆಸಿಲೇಷನ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಮಾಸ್ಫೆಟ್ನ ಯೂಸ್ ಮಾಡ್ತಾರೆ. ಸೊ ಮಾಸ್ಫೆಟ್ ಬೇಸ್ಡ್ ಆಸಿಲೇಟರ್ ಈಸ್ ವೆರಿ ಸ್ಟೇಬಲ್, ಅಂದರೆ ಭಾಳ ಟೈಮ್ವರೆಗೂ ಸ್ಟೇಬಲ್ ಆಗಿ ಪ್ರೊಡ್ಯೂಸ್ ಮಾಡ್ತಾರೆ ಆಸಿಲೇಷನ್ಸ್ನ ಮಾಸ್ಫೆಟ್ ಬಳಸಿದ್ರೆ ಅಂತ ಆಸಿಲೇಟರ್. ಸೊ ಮಾಸ್ಫೆಟ್ ಬೇಸ್ಡ್ ಆಸಿಲೇಟರ್ಸ್ನ ಈ UPS ಅಲ್ಲಿ ಯೂಸ್ ಮಾಡ್ತಾರೆ.
ಸೊ ಹಿಂಗಾದಾಗ ಏನಾಯ್ತು, ಇನ್ಪುಟ್ ಫ್ರೀಕ್ವೆನ್ಸಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ಕೂಡ ಔಟ್ಪುಟ್ಟಲ್ಲಿ ಯಾವುದೇ ರೀತಿ ಮೇಜರ್ ವೇರಿಯೇಷನ್ ಇರಲ್ಲ, 50 ಹರ್ಟ್ಸ್ ಎಕ್ಸಾಕ್ಟಾಗಿ ಬರ್ತಾ ಇರುತ್ತೆ. ಸೊ ಈ ಒಂದು ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ನ ಯು ಪಿ ಎಸ್ಗೆ ಆ್ಯಡ್ ಮಾಡಲಾಗಿರುತ್ತೆ. ಓನ್ಲಿ ಫಾರ್ ದ ಬ್ಯಾಕಪ್ ಪರ್ಪಸ್ ಅಷ್ಟೇ ಅಲ್ಲ, ಏನು ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ನ ಯೂಸ್ ಮಾಡ್ತೀವಿ ನಾವು ಯು ಪಿ ಎಸ್ ಸಿ ಕನೆಕ್ಟ್ ಮಾಡಿ, ಅದ್ರ ಸೇಫ್ಟಿ ಫೀಚರ್ಸ್, ಅದನ್ನು ಸೇಫ್ಟಿ ನೋಡಿ ಈ ಒಂದು ಕೆಲವೊಂದು ಫೀಚರ್ಸ್ನ ಆ್ಯಡ್ ಮಾಡಿರ್ತಾರೆ. ನೆಕ್ಸ್ಟ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ, ಸ್ಪೆಸಿಫಿಕೇಶನ್ ಆಫ್ ಎ ಟಿಪಿಕಲ್ ಯು ಪಿ ಎಸ್. ಸೊ ಎಲ್ಲ ಯು ಪಿ ಎಸ್ಗೂ ಇದೇ ಸೇಮ್ ಸ್ಪೆಸಿಫಿಕೇಶನ್ ಇರಲ್ಲ. ನಾ ಇಲ್ಲಿ ಒಂದು ಹೋಮ್ ಯು ಪಿ ಎಸ್ಗೆ ಇರಬೇಕಾದಂಥ ಸ್ಪೆಸಿಫಿಕೇಶನ್ಗೆ ಹೇಳ್ತೀನಿ. ಹೋಮ್ ಯು ಪಿ ಎಸ್ಗೆ ಆದರೆ ಸ್ವಲ್ಪ ಬ್ಯಾಟ್ರಿ ದೊಡ್ಡದಾಗಿರುತ್ತೆ, ಬ್ಯಾಕಪ್ ಟೈಮ್ ಜಾಸ್ತಿ ಇರುತ್ತೆ. ಕಂಪ್ಯೂಟರ್ ಯು ಪಿ ಎಸ್ ಆದರೆ ಬ್ಯಾಟ್ರಿ ಚಿಕ್ಕದಾಗಿರುತ್ತೆ, ಬ್ಯಾಕಪ್ ಟೈಮ್ 10 to 20 ಮಿನಿಟ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಅಷ್ಟೇ. ಸೊ ಸ್ಪೆಸಿಫಿಕೇಶನ್ ಅಂದರೆ ಒಂದು ಡೀಟೇಲ್ ಡಿಸ್ಕ್ರಿಪ್ಷನ್ ಆಫ್ ಎ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ಮೇನ್ ಫೀಚರ್ಸ್. ಸೊ ಅದ್ರ ಮೇನ್ ಫೀಚರ್ಸ್ ಮತ್ತು ಅದ್ರದ್ದು ಡೀಟೇಲ್ಡ್ ವರ್ಕಿಂಗ್ ಪ್ರೊಸೆಸ್ ಏನಿರುತ್ತೆ ಅದ್ರ ಡಿಸ್ಕ್ರಿಪ್ಷನ್ಗೆ ನಾವು ಸ್ಪೆಸಿಫಿಕೇಶನ್ ಅಂತ ಕರಿತೀವಿ ಒಂದು ಪ್ರಾಡಕ್ಟ್ದು. ಸೊ ಈ ಒಂದು ಸಿಂಪಲ್ ಶೀಟ್ ಮುಖಾಂತರ ನಾವು ಒಂದು ಸ್ಪೆಸಿಫಿಕೇಶನ್ಸ್ನ ತಿಳ್ಕೊಬೋದು ಯು ಪಿ ಎಸ್ ಏನಿದೆ ಅಂತ. ಸೊ ಫಸ್ಟ್ ಸೀರಿಯಲ್ ನಂಬರ್ ಇದೆ, ಆಮೇಲೆ ಪ್ಯಾರಾಮೀಟರ್ಸ್, ಆಮೇಲೆ ಡೀಟೇಲ್ಸ್. ಸೊ ಫಸ್ಟ್ ನೋಡ್ರಿ, ಒಂದೇದು ಟೈಪ್ ಆಫ್ ಯು ಪಿ ಎಸ್. ಅಂದರೆ ಯು ಪಿ ಎಸ್ ಯಾವ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ. 3 ರೀತಿಯದು ಯು ಪಿ ಎಸ್: ಆಫ್ಲೈನ್, ಲೈನ್ ಇಂಟ್ರಾಕ್ಟಿವ್ ಮತ್ತು ಆನ್ಲೈನ್ ಅಂತ. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಇದೆ ಅಂದರೆ ಟ್ರೂ ಆನ್ಲೈನ್ ಯು ಪಿ ಎಸ್. ಸೊ ಆನ್ಲೈನ್ ಆಗಿದ್ರೆ ಆನ್ಲೈನ್ ಅಂತ ಇರುತ್ತೆ, ಆಫ್ಲೈನ್ ಆಗಿದ್ರೆ ಆಫ್ಲೈನ್ ಅಂತ ಇರುತ್ತೆ, ಲೈನ್ ಇಂಟ್ರಾಕ್ಟಿವ್ ಆಗಿದ್ರೆ ಲೈನ್ ಇಂಟ್ರಾಕ್ಟಿವ್ ಅಂತ ಇರುತ್ತೆ ಇಲ್ಲಿ. ಓಕೆ, ಸೊ ಅದು ಟೈಪ್ ಆಫ್ ಯು ಪಿ ಎಸ್. ನೆಕ್ಸ್ಟ್ ಎರಡನೇದು ಕೆಪ್ಯಾಸಿಟಿ. ಸೊ ಕೆಪ್ಯಾಸಿಟಿ ಒಂದು 2 ಕಿಲೋ ವೋಲ್ಟ್ ಆ್ಯಂಪಿಯರ್ ಅಥವಾ 5 ಕಿಲೋ ವೋಲ್ಟ್ ಆ್ಯಂಪಿಯರ್. ಸೊ ಈ ಕೆಪ್ಯಾಸಿಟಿ ಕೂಡ ಅಷ್ಟೇ ನಾವು ಯಾವುದು ಯು ಪಿ ಎಸ್ ಚೂಸ್ ಮಾಡ್ತೀವಿ ಅದ್ರ ಮೇಲೆ ವೇರಿ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲಾಗಿ ಕಂಪ್ಯೂಟರ್ಗೆ ಯೂಸ್ ಮಾಡೋದು 600 ಅಥವಾ 800 ವೋಲ್ಟ್ ಆ್ಯಂಪಿಯರ್ ಇರುತ್ತೆ. ಸೊ ಇದು ಮನೆಗಳಿಗೆ ಯೂಸ್ ಮಾಡೋದಂಥದ್ದಲ್ಲ, ಅದಕ್ಕೆ 2 ರಿಂದ 5 ಕಿಲೋ ವೋಲ್ಟ್ ಆ್ಯಂಪಿಯರ್ ಅಷ್ಟು ಇರುತ್ತೆ. ನೆಕ್ಸ್ಟ್ ಟೆಕ್ನಾಲಜಿ, ಯಾವ ಟೆಕ್ನಾಲಜಿನ ಬಳಸಲಾಗಿದೆ ಯು ಪಿ ಎಸ್ ಅಲ್ಲಿ. The UPS shall be based on IGBT and microprocessor controlled for providing better sine wave output. ಸೊ ಇಲ್ಲೇನು ಟೆಕ್ನಾಲಜಿ ಬಳಸಲಾಗಿದೆ ಅಂದರೆ ಯು ಪಿ ಎಸ್ IGBT ಬೇಸ್ಡ್ ಪ್ರೊಸೆಸಿಂಗ್ ಆಗುತ್ತೆ, ಅಂದರೆ ಪ್ರೊಸೆಸ್ ಮಾಡುತ್ತೆ, ವರ್ಕ್ ಮಾಡುತ್ತೆ, ಆ್ಯಂಡ್ ಮೈಕ್ರೋಪ್ರೊಸೆಸರ್ ಕಂಟ್ರೋಲ್ಡ್ ಸೈನ್ ವೇವ್ ಔಟ್ಪುಟ್ ಬರುತ್ತೆ. ಸೊ ಮೈಕ್ರೋಪ್ರೊಸೆಸರ್ ಅಥವಾ ಮೈಕ್ರೋ ಕಂಟ್ರೋಲರ್ ಬೇಸ್ಡ್ ನಾವು ಆಸಿಲೇಟರ್ಸ್ನ ಯೂಸ್ ಮಾಡಿದಾಗ ಎಕ್ಸಾಕ್ಟ್ 50 ಹರ್ಟ್ಸ್ ನಮಗೇನು ಸೈನ್ ವೇವ್ ಔಟ್ಪುಟ್ ಬರಬೇಕು ಅದು ಕಂಟಿನ್ಯೂಸ್ ಆಗಿ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಪ್ಯಾರಾಮೀಟರ್ ನೋಡಿದ್ರೆ AC ಇನ್ಪುಟ್ ವೋಲ್ಟೇಜ್ ರೇಂಜ್. ಅಂದರೆ ಇನ್ಪುಟ್ ವೋಲ್ಟೇಜ್ ಎಷ್ಟು ಕೊಡ್ಬೋದು, ಸೇಫ್ ಲಿಮಿಟ್, ಮಿನಿಮಮ್ ಲಿಮಿಟಿಂದ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಕೊಡ್ಬೋದು ನಾವು AC ಇನ್ಪುಟ್ ಅಂತ ನೋಡಿದ್ರೆ ಮಿನಿಮಮ್ 175 ವೋಲ್ಟ್ ಇದೆ, ಮ್ಯಾಕ್ಸಿಮಮ್ 275 ವೋಲ್ಟ್ AC ಇದೆ. ಅಂದರೆ 175 ಇಂದ 275 ವರೆಗೂ ಯಾವ AC ವೋಲ್ಟೇಜ್ ಬಂದರೂ ಕೂಡ ಯು ಪಿ ಎಸ್ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ. ನಾರ್ಮಲ್ ಆಗಿ ಔಟ್ಪುಟ್ ಕೊಡುತ್ತೆ 230 ವೋಲ್ಟ್, ನಾರ್ಮಲ್ ಆಗಿ 50 ಹರ್ಟ್ಸ್ ಸೈನ್ ವೇವ್ ಔಟ್ಪುಟ್ ಬರ್ತಾ ಇರುತ್ತೆ, ಆ್ಯಂಡ್ ನಾರ್ಮಲ್ ಆಗಿ ಬ್ಯಾಟ್ರಿ ಕೂಡ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಎಷ್ಟು ಫೇಸ್ ಇನ್ಪುಟ್ ಕೊಡಬೇಕು, ಸಿಂಗಲ್ ಫೇಸ್ ಇನ್ಪುಟ್ ಇರಬೇಕು, 175 ಇಂದ 275 ವೋಲ್ಟ್ AC ಸಪ್ಲೈ ಇರಬೇಕು. ನೆಕ್ಸ್ಟ್ ಇನ್ಪುಟ್ ಫ್ರೀಕ್ವೆನ್ಸಿ. ಸೊ ಇನ್ಪುಟ್ ಫ್ರೀಕ್ವೆನ್ಸಿ ಯಾವಾಗಲೂ 50 ಹರ್ಟ್ಸೇ ಬರಲ್ಲ, ಒಂಚೂರು 1 ಹರ್ಟ್ಸ್ ಅಥವಾ ಮಿಲಿ ಹರ್ಟ್ಸ್ ಲೆವೆಲಲ್ಲಿ ವೇರಿಯೇಷನ್ ಆಗ್ಬೋದು. ಸೊ ಇನ್ಪುಟ್ ಫ್ರೀಕ್ವೆನ್ಸಿ ರೇಂಜ್ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದರೆ 47 ಹರ್ಟ್ಸ್ ಟು 53 ಹರ್ಟ್ಸ್. ಸೊ ಇನ್ಪುಟ್ ಫ್ರೀಕ್ವೆನ್ಸಿ 47 ಹರ್ಟ್ಸಿಂದ 53 ಹರ್ಟ್ಸ್ ಎಷ್ಟು ಇದ್ರೂ ಕೂಡ ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ಅದು ಅಂದರೆ 47 ಇಂದ 53 ಹರ್ಟ್ಸ್ ಎಷ್ಟಾದರೂ ಬರಲಿ ಇನ್ಪುಟ್, ಔಟ್ಪುಟ್ ಮಾತ್ರ 50 ಹರ್ಟ್ಸ್ ಮಾತ್ರ ಕರೆಕ್ಟಾಗಿ ಕೊಡ್ತಾ ಇರುತ್ತೆ. ಸೊ ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ 47ಗಿಂತ ಕಮ್ಮಿ ಆಯಿತು ಅಥವಾ 53ಗಿಂತ ಜಾಸ್ತಿ ಆಯಿತು ಅಂದರೆ ಆವಾಗ ಔಟ್ಪುಟ್ಟಲ್ಲಿ ನಾವು ವೇರಿಯೇಷನ್ ಕಾಣ್ಬೋದು ಅಥವಾ ಯು ಪಿ ಎಸ್ ಅಲ್ಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 6th ಪ್ಯಾರಾಮೀಟರ್ ಯು ಪಿ ಎಸ್ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಎಷ್ಟು ಇರುತ್ತೆ ಅಂದರೆ 0.9 ಆರ್ ಬೆಟರ್. ಸೊ 0.9 ಆರ್ ಬೆಟರ್ ಅಂದರೆ ನಮಗೆ ಅಲ್ಲಿ ಮ್ಯಾಕ್ಸಿಮಮ್ ಇನ್ಪುಟ್ ಏನು ಪವರ್ ತಗೊಳುತ್ತೆ ಔಟ್ಪುಟ್ ಕೂಡ 0.9 ಅಂದರೆ 90% ಅಥವಾ 90%ಗಿಂತ ಜಾಸ್ತಿ ಔಟ್ಪುಟ್ ನಮಗೆ ಕೊಡುತ್ತೆ, ಅದು ಪವರ್ ಫ್ಯಾಕ್ಟರ್. ನೆಕ್ಸ್ಟ್ AC ಔಟ್ಪುಟ್ ವೋಲ್ಟೇಜ್. ಔಟ್ಪುಟ್ ವೋಲ್ಟೇಜ್ ಎಷ್ಟು ಬರುತ್ತೆ AC ಇನ್ಪುಟ್ ನೋಡ್ಬೋದು 175 ಇಂದ 275 ಎಷ್ಟಾದ್ರೂ ಇರ್ಬೋದು ಅದ್ರ ಮಧ್ಯೆ, ಆದರೆ ಔಟ್ಪುಟ್ ಮಾತ್ರ ಯಾವಾಗಲೂ ಎಕ್ಸಾಕ್ಟಾಗಿ 230 ವೋಲ್ಟ್ AC ಸಿಂಗಲ್ ಫೇಸ್ ಬರಬೇಕು. ಸೊ ಈ ಥರ ಇನ್ಪುಟ್ ವೋಲ್ಟೇಜ್ ಎಷ್ಟಿದ್ರು ಕೂಡ ಔಟ್ಪುಟ್ ವೋಲ್ಟೇಜ್ 230 ವೋಲ್ಟ್ ACನೇ ಬರುತ್ತೆ. ನೆಕ್ಸ್ಟ್ ಔಟ್ಪುಟ್ ಫ್ರೀಕ್ವೆನ್ಸಿ 50 ಹರ್ಟ್ಸ್. ಸೊ ಇಲ್ಲಿ ನೋಡೋದು ಇನ್ಪುಟ್ ಫ್ರೀಕ್ವೆನ್ಸಿ 47 ಇಂದ 53 ಹರ್ಟ್ಸ್ ಇದೆ, ಔಟ್ಪುಟ್ ಫ್ರೀಕ್ವೆನ್ಸಿ ಎಕ್ಸಾಕ್ಟಾಗಿ 50 ಹರ್ಟ್ಸೇ ಬರಬೇಕು. ಸೊ ಈ ಥರ 230 ವೋಲ್ಟ್ 50 ಹರ್ಟ್ಸ್ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಬಂದಾಗ ಏನಾಗುತ್ತೆ, ಯಾವುದೋ ಒಂದು ಇಕ್ವಿಪ್ಮೆಂಟ್ ನಾವೇನು ಇದಕ್ಕೆ ಕನೆಕ್ಟ್ ಮಾಡಿರ್ತೀವೋ ಆ ಇಕ್ವಿಪ್ಮೆಂಟ್ ಕರೆಕ್ಟಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ವೇವ್ ಫಾರ್ಮ್. ಔಟ್ಪುಟ್ ವೇವ್ ಫಾರ್ಮ್ ಯಾವ ರೀತಿ ಇರುತ್ತೆ ಅಂದರೆ ಸೈನಸಾಯ್ಡಲ್, ಅಂದರೆ ಸೈನ್ ವೇವ್ ಔಟ್ಪುಟ್ ಬರುತ್ತೆ. ಕೆಲವೊಂದು ಯು ಪಿ ಎಸ್ ಬರುತ್ತೆ ಮನೆಗಳಲ್ಲಿ ಯೂಸ್ ಮಾಡೋದು ಸ್ಕ್ವೇರ್ ವೇವ್ ಜನರೇಟ್ ಮಾಡೋಂಥದ್ದು ಇರುತ್ತೆ, ಆದರೆ ಇದು ಕಂಪ್ಯೂಟರ್ಗೆ ಬಳಸ್ತಕ್ಕಂಥ ಅಥವಾ ಈಗೇನು ಎಲ್ಲ ಮನೆಗಳಿಗೆ ಬಂದಂಥ ಹೋಮ್ ಯು ಪಿ ಎಸ್ ಏನಿದೆಯೋ ಆಲ್ಮೋಸ್ಟ್ ಎಲ್ಲನೂ ಸೈನ್ ವೇವೇ ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಇವು ಕೆಲವೊಂದಷ್ಟು ಸ್ಪೆಸಿಫಿಕೇಶನ್. ಇನ್ನು ಕೆಲವು ನೋಡೋದಾದರೆ ನೆಕ್ಸ್ಟ್ ನೋಡ್ಬೋದು ಎಫಿಷಿಯನ್ಸಿ
90% ಎಫಿಷಿಯನ್ಸಿ ಇರುತ್ತೆ ಎಟ್ ರೇಟೆಡ್ ಔಟ್ಪುಟ್ ವೋಲ್ಟೇಜ್ ಆ್ಯಂಡ್ ಫ್ರೀಕ್ವೆನ್ಸಿ. ಸೊ ಅಪ್ ಟು 90% ಎಫಿಷಿಯನ್ಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 1000 VA ಇನ್ವರ್ಟರ್ ಇದ್ದರೆ ಅಪ್ ಟು 900 ವ್ಯಾಟ್ ನಾವು ಲೋಡ್ ಅದಕ್ಕೆ ಕನೆಕ್ಟ್ ಮಾಡ್ಬೋದು. ನೆಕ್ಸ್ಟ್ 11th ಒಂದು ಟೋಟಲ್ ಹಾರ್ಮೋನಿಕ್ ಡಿಸ್ಟಾರ್ಷನ್. ಹಾರ್ಮೋನಿಕ್ ಡಿಸ್ಟಾರ್ಷನ್ ಅಂದರೆ ಒಳಗಡೆ ಬೇರೆ ಬೇರೆ ಪ್ರೊಸೆಸ್ಸಿಂದ ಕ್ರಿಯೇಟ್ ಆಗುವಂಥ ಡಿಸ್ಟಾರ್ಷನ್ ಮ್ಯಾಕ್ಸಿಮಮ್ 2% ಇರುತ್ತೆ. 2%ಗಿಂತ ಜಾಸ್ತಿ ಆಗಲ್ಲ. ಅಂದರೆ ಯಾವುದೇ ಆಗಲಿ 100% ಪರ್ಫೆಕ್ಟಾಗಿ ವರ್ಕ್ ಮಾಡಲ್ಲ. ಅಲ್ಲಿ ಕೂಡ ಇಷ್ಟೊಂದು ಫೀಚರ್ಸ್ ಇದ್ರೂ ಕೂಡ UPS ಅಲ್ಲಿ ಕೆಲವು ಡಿಸ್ಟರ್ಬೆನ್ಸಸ್ ಇರುತ್ತೆ. ಅದು ಮ್ಯಾಕ್ಸಿಮಮ್ 2% ಇರುತ್ತೆ ಹಾರ್ಮೋನಿಕ್ ಡಿಸ್ಟಾರ್ಷನ್ಸ್. ನೆಕ್ಸ್ಟ್ ಇಂಡಿಕೇಶನ್ಸ್. ಸೊ ಇಂಡಿಕೇಶನ್ ಅಂದರೆ ನಮ್ಗೆ ಏನೇನು ಇಂಡಿಕೇಟ್ ಮಾಡುತ್ತೆ UPS ಅನ್ನೋದು. ಸ್ಟ್ಯಾಂಡರ್ಡ್ ವಿಜುವಲ್ ಇಂಡಿಕೇಶನ್ಸ್ ಫಾರ್ ಪ್ರಾಪರ್ ಫಂಕ್ಷನ್ ಆಫ್ UPS ಏನೇನು ಕರೆಕ್ಟಾಗಿ ಫಂಕ್ಷನ್ ಮಾಡುತ್ತೆ ಅದ್ರ ಬಗ್ಗೆ ನಮಗೆ ಸ್ಟ್ಯಾಂಡರ್ಡ್ ಆಗಿ ಒಂದು ಇಂಡಿಕೇಶನ್ ತೋರಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ಮೇನ್ ಸಪ್ಲೈ ಇದೇನಾ ಇಲ್ವಾ ಅಂತ ತೋರಿಸೋದಾಗಿರ್ಬೋದು, ಬ್ಯಾಟ್ರಿ ಚಾರ್ಜ್ ಆಗ್ತಾನೆ ಇಲ್ಲ ಅಂತ ತೋರಿಸೋದಾಗಿರ್ಬೋದು, ಔಟ್ಪುಟ್ ಬರ್ತಿದ್ದಾನೋ ಇಲ್ವಾ ಅಂತ ತೋರಿಸೋದಾಗಿರ್ಬೋದು, ಅಥವಾ ಡ್ಯಾಮೇಜ್ ಆದಾಗ ಏನಾದರೂ ಒಂದು ಇಂಡಿಕೇಶನ್, ಈ ಥರ ಇಂಡಿಕೇಶನ್ನ ಮಾಡಿರ್ತಾರೆ UPS ಅಲ್ಲಿ. ಅಂದರೆ UPS ಫ್ರಂಟ್ ಪ್ಯಾನಲಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ನೆಕ್ಸ್ಟ್ ಪ್ರೊಟೆಕ್ಷನ್ಸ್. ಕೆಲವೊಂದು ಪ್ರೊಟೆಕ್ಷನ್ ಫೀಚರ್ಸ್ ಕೂಡ ಆ್ಯಡ್ ಮಾಡಿರ್ತಾರೆ UPS ಅಲ್ಲಿ. ಏನೇನೆಂದರೆ ಓವರ್ ಆ್ಯಂಡ್ ಅಂಡರ್ ವೋಲ್ಟೇಜ್ ಕಟ್ ಆಫ್. ಓವರ್ ವೋಲ್ಟೇಜ್ ಕಟ್ ಆಫ್ ಅಂದರೆ ಪೂರ್ತಿ 275 ಲಿಮಿಟ್ ಇದೆ AC ವೋಲ್ಟೇಜ್ ಇನ್ಪುಟ್ ಬರೋದು. ಅದಕ್ಕಿಂತ ಜಾಸ್ತಿ ಒಂದು ವೋಲ್ಟೇಜ್ ಬಂತಂದರೆ ಅಲ್ಲಿಗೆ ಏನಾಗುತ್ತೆ UPS ಕಟ್ ಆಫ್ ಆಗಿಬಿಡುತ್ತೆ. ಅಂದರೆ ಈ 275 ವೋಲ್ಟ್ಗಿಂತ ಜಾಸ್ತಿ ಬಂದರೆ ಆಫ್ ಆಗಿಬಿಡುತ್ತೆ UPS. ಯಾವುದೇ ರೀತಿ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಲ್ಲ. ಯಾಕಂದರೆ ಏನು ಔಟ್ಪುಟ್ ಎಕ್ವಿಪ್ಮೆಂಟ್ ಕನೆಕ್ಟ್ ಮಾಡಿರ್ತೀವಿ ಅದರ ಸೇಫ್ಟಿ ಆ್ಯಂಡ್ UPS ಅಲ್ಲಿ ಬಳಸ್ತಕ್ಕಂಥ ಕೆಲವು ಸರ್ಕ್ಯೂಟ್ಗಳ ಸೇಫ್ಟಿಗೆ ಅಳವಡಿಸ್ಕೊಂಡು ಪ್ರೊಟೆಕ್ಷನ್ಸ್ ಓವರ್ ವೋಲ್ಟೇಜ್ ಬಂದಾಗ ಕಟ್ ಆಫ್ ಆಗುತ್ತೆ. ಆ್ಯಂಡ್ ಅಂಡರ್ ವೋಲ್ಟೇಜ್ ಕೂಡ 175 ಮಿನಿಮಮ್ ವೋಲ್ಟೇಜ್ ನೋಡಿದ್ವಿ. ಸೊ 175ಗಿಂತ ಕಡಿಮೆ ವೋಲ್ಟೇಜ್ ಬಂದರೂ ಕೂಡ ಆಫ್ ಆಗಿಬಿಡುತ್ತೆ UPS. ನೆಕ್ಸ್ಟ್ ಓವರ್ಲೋಡ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಇರುತ್ತೆ. ಇನ್ ಕೇಸ್ ನಾವು UPSಗೆ ಜಾಸ್ತಿ ಲೋಡ್ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ 1000 VA ಇರುವಂಥ ಇನ್ವರ್ಟರ್ಗೆ ನಾವು 1100 VA ಅಷ್ಟು ಅಥವಾ 1100 ವ್ಯಾಟ್ ಅಥವಾ 1200 ವ್ಯಾಟ್ ಔಟ್ಪುಟ್ ನಾವು ಕನೆಕ್ಟ್ ಮಾಡಿದರೆ ಓವರ್ಲೋಡ್ ಆಗುತ್ತೆ ಅವಾಗ. ಸೊ ಅವು ಓವರ್ಲೋಡ್ ಆದಾಗ ಕೂಡ ಆಫ್ ಆಗಿಬಿಡುತ್ತೆ UPS. ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್, ನಾವು ಏನಾದ್ರು ಔಟ್ಪುಟ್ಟಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಂದರೆ ಫೇಸ್ ಮತ್ತು ನ್ಯೂಟ್ರಲ್ ಮಧ್ಯೆ ಏನಾದರೂ ಶಾರ್ಟ್ ಆಗಿತ್ತು ಎಲ್ಲಾದರೂ ಅಂದರೆ ಅಂಥ ಟೈಮಲ್ಲಿ ಕೂಡ ಈ UPS ಕಟ್ ಆಫ್ ಆಗೋದು, ಅಂದರೆ ಶಟ್ ಡೌನ್ ಆಗಿಬಿಡುತ್ತೆ. ಯಾವುದೇ ರೀತಿ ಔಟ್ಪುಟ್ ಕೊಡಲ್ಲ ಅಲ್ಲಿ. ಇದೆಲ್ಲ ಎದಕ್ಕಿರುತ್ತೆ ಅಂದರೆ UPS ಅಲ್ಲಿ ಬಳಸ್ತಕ್ಕಂಥ ಸರ್ಕ್ಯೂಟ್ಗಳಾಗಿರ್ಬೋದು ಅಥವಾ ಬೇಜರ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಮತ್ತು ಔಟ್ಪುಟ್ಟಲ್ಲಿ ನಾವೇನು ಕನೆಕ್ಟ್ ಮಾಡ್ತೀವಲ್ಲ ಇಕ್ವಿಪ್ಮೆಂಟ್ಗಳು, ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್, ಅದ್ರ ಸೇಫ್ಟಿ ನೋಡ್ಕೊಂಡು ಈ ಥರ ಕೆಲವೊಂದು ಪ್ರೊಟೆಕ್ಷನ್ ಫೀಚರ್ಸ್ನ ಆ್ಯಡ್ ಮಾಡಿರ್ತಾರೆ. ನೆಕ್ಸ್ಟ್ 14 ಪ್ಯಾರಾಮೀಟರ್ ಬ್ಯಾಕಪ್ ಟೈಮ್. ಸೊ ಎಷ್ಟು ಬರುತ್ತೆ ಬ್ಯಾಕಪ್ ಟೈಮ್? 2 kV ಅಂದರೆ 2 KVA UPS ಆಗಿದ್ರೆ 8 ಅವರ್ ಬರುತ್ತೆ. 400 ವ್ಯಾಟ್ ಲೋಡ್ ಹಾಕಿದಾಗ 8 ಅವರ್ ಬರುತ್ತೆ. ಸೊ 400 × 8 ಮಾಡಿದ್ರೆ ಎಷ್ಟಾಗುತ್ತೆ? ಸೊ ಅದರಲ್ಲಿ ನಾವು ಏನು ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ ಎಷ್ಟು ಔಟ್ಪುಟ್ ಬರುತ್ತೆ ಅನ್ನೋದು. ನೆಕ್ಸ್ಟ್ 5 KVA UPS ಆಗಿದ್ರೆ 8 ಅವರ್ಸ್ ಎಟ್ 1000 ವ್ಯಾಟ್ ಲೋಡ್. ಇದು ಕೂಡ ಅಷ್ಟೇ, ಯಾವ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ ಎಷ್ಟು ನಾವು ಲೋಡ್ ಆಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಬ್ಯಾಟ್ರೀಸ್. ಯಾವ ರೀತಿ ಬ್ಯಾಟ್ರೀಸ್ನ ಅಲ್ಲಿ ಯೂಸ್ ಮಾಡಲಾಗಿರುತ್ತೆ ಈ UPS ಜೊತೆ ಅಂತ ನೋಡಿದರೆ, ಒಂದು ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಅಂದರೆ SMF ಬ್ಯಾಟ್ರಿ. ಅಂದರೆ ಇದಕ್ಕೇನು ಮೇಂಟೆನೆನ್ಸ್ ಇರಲ್ಲ. ಇದು ತರೋದು ಫಿಕ್ಸ್ ಅಂದರೆ ಯಾವ ಎಕ್ವಿಪ್ಮೆಂಟಲ್ಲಿ ಬಳಸ್ತೀವಿ ಅದರಲ್ಲಿ ಫಿಕ್ಸ್ ಮಾಡೋದು ಬಳಸೋದು ಅಷ್ಟೇ. ಆಮೇಲೆ ನಾವು ಇದು ತೆಗೆಯೋದಾಗಲಿ ಅದರಲ್ಲಿ ಡಿಸ್ಟಿಲ್ಡ್ ವಾಟರ್ ಹಾಕೋದಾಗಲಿ ಆ ಥರ ಏನು ಮೇಂಟೆನೆನ್ಸ್ ಮಾಡೋದಿರಲ್ಲ. ಸೊ ಅಂಥ ಒಂದು ಬ್ಯಾಟ್ರಿನ ಯೂಸ್ ಮಾಡ್ಬೋದು, ಅಥವಾ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ಬೋದು. ಲೆಡ್ ಆ್ಯಸಿಡ್ ಬ್ಯಾಟ್ರಿಯಲ್ಲಿ ಕೂಡ ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬರ್ತವೆ ಮತ್ತು ಟ್ಯೂಬ್ಲರ್ ಬ್ಯಾಟ್ರೀಸ್ ಬರ್ತವೆ, ಅದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ನಾರ್ಮಲ್ ಆಗಿ ಕಂಪ್ಯೂಟರ್ UPS ಅಂತ ಬಂದಾಗ ಅದರಲ್ಲಿ SMF ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಲಾಸ್ಟ್ ಒಂದು ಸ್ಪೆಸಿಫಿಕೇಶನ್ ಅಂದರೆ ಇದು ಸ್ಪೆಷಲ್ ರಿಮೋಟ್ ಮಾನಿಟ್ರಿಂಗ್. ರಿಮೋಟ್ ಮಾನಿಟ್ರಿಂಗ್ ಅಂದರೆ UPS ಬಗ್ಗೆ ನಾವು ತಿಳ್ಕೊಬೋದು. ಅಂದರೆ UPS ಬ್ಯಾಟ್ರಿ ಏನು ಚಾರ್ಜ್ ಇದೆ ಅಥವಾ ಚಾರ್ಜ್ ಆಗ್ತಿದೆನಲ್ಲ, ಯಾವ ಕಂಡೀಷನ್ ವರ್ಕ್ ಮಾಡ್ತಿದೆ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ರಿಮೋಟಿಂದನೂ ಅಂದರೆ ನಾವು UPS ಹತ್ರ ಇಲ್ಲದೇನು ಬೇರೆ ಕಡೆ ಇದ್ದಾಗ ಕೂಡ ನೋಡ್ಕೋಬೋದು. ಸೊ ಅಂಥದಕ್ಕೆ ನಾವು ರಿಮೋಟ್ ಮಾನಿಟ್ರಿಂಗ್ ಅಂತ ಕರಿತೀವಿ. ಸೊ ಅದು ಯಾವ ಥರ ಸಾಧ್ಯ ಆಗುತ್ತೆ ಅಂದರೆ ಕೆಲವೊಂದು UPSಗೆ ಲ್ಯಾನ್ ಕನೆಕ್ಷನ್ ಮಾಡೋದಕ್ಕೆ ಇರುತ್ತೆ. ಅಂದರೆ ನೆಟ್ವರ್ಕ್ ಕೇಬಲ್ನ ಕನೆಕ್ಟ್ ಮಾಡೋದಕ್ಕೆ ಫೆಸಿಲಿಟಿ ಇರುತ್ತೆ. ಆ ಥರ ನೆಟ್ವರ್ಕ್ ಕೇಬಲ್ನ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಲಿಂದ ನೆಟ್ವರ್ಕಿಗೆ ಅದರದ್ದು ಔಟ್ಪುಟ್ ಏನು ಇನ್ಫಾರ್ಮೇಷನ್ ಇರುತ್ತೋ ಎಲ್ಲನೂ ಪ್ರೊವೈಡ್ ಆಗ್ತಿರುತ್ತೆ. ಅಂದರೆ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗ್ತಿದೆಯಲ್ಲ, ಇನ್ಪುಟ್ ಎಷ್ಟು ವೋಲ್ಟೇಜ್ ಇದೆ, ಔಟ್ಪುಟ್ ಎಷ್ಟು ವೋಲ್ಟೇಜ್ ಇದೆ, ಆ್ಯಂಡ್ ಯಾವ ರೀತಿ ಯಾವ ಕಂಡೀಷನಲ್ಲಿ ವರ್ಕ್ ಮಾಡ್ತಾಯಿದೆ UPS ಅನ್ನೋದೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು SNMP ಬೇಸ್ಡ್ ಮಾನಿಟ್ರಿಂಗ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡಿರ್ತಾರೆ. ರಿಮೋಟ್ ಮಾನಿಟ್ರಿಂಗಲ್ಲಿ ಕೂಡ ಬೇರೆ ಬೇರೆ ಟೆಕ್ನಾಲಜಿಗಳು ಬರ್ತವೆ. ಈ ಒಂದು ಟಿಪಿಕಲ್ ಆಗಿ UPS ಅಲ್ಲಿ ಯೂಸ್ ಮಾಡೋದು SNMP ಬೇಸ್ಡ್ ಮಾನಿಟ್ರಿಂಗ್ ಟೆಕ್ನಾಲಜಿ.
ಸೊ ಇದಿಷ್ಟು ಕೆಲವು ಸ್ಪೆಸಿಫಿಕೇಶನ್ಸ್ ಯು ಪಿ ಎಸ್ಗೆ ಕಾಮನ್ ಆಗಿ ಇರುವಂಥದ್ದು. ಸೊ ಬೇರೆ ಬೇರೆ ಮ್ಯಾನುಫ್ಯಾಕ್ಚರರ್ಸ್ ಬೇರೆ ಬೇರೆ ಸ್ಪೆಸಿಫಿಕೇಶನಿಂದ ಪ್ರೊವೈಡ್ ಮಾಡ್ತಾರೆ. ಸೊ ಇದಕ್ಕಿಂತ ಈ ಟಿಪಿಕಲ್ ಯು ಪಿ ಎಸ್ಗಿಂತ ಚೆನ್ನಾಗಿರೋ ಬ್ರ್ಯಾಂಡ್ ಚೆನ್ನಾಗಿರೋ ಕ್ವಾಲಿಟಿ ಇತ್ತಂದರೆ ಎಫಿಷಿಯನ್ಸಿನೂ ಜಾಸ್ತಿ ಇರುತ್ತೆ, ಡಿಸ್ಟೋರ್ಷನ್ ಕಡಿಮೆ ಇರ್ಬೋದು, ಮತ್ತು ಕೆಲವು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಫೀಚರ್ಸ್ ಇರ್ಬೋದು, ಆ ಥರ ಎಲ್ಲ ಇರುತ್ತೆ. ಅಥವಾ ಇದಕ್ಕಿಂತ ಚೀಪ್ ಕ್ವಾಲಿಟಿ ಇತ್ತಂದರೆ ಎಫಿಷಿಯನ್ಸಿ ಕಮ್ಮಿ ಇರ್ಬೋದು, ಡಿಸ್ಟೋರ್ಷನ್ ಜಾಸ್ತಿ ಇರುತ್ತೆ, ಮತ್ತು ಕೆಲವೊಂದು ಪ್ರೊಟೆಕ್ಷನ್ ಇರಲ್ಲ. ಈ ಥರ ಎಲ್ಲ ನಾವು ಸ್ಪೆಸಿಫಿಕೇಶನ್ ನಮಗೆ ಯಾವ ರೀತಿ ಬೇಕಾಗುತ್ತೆ, ನಾವು ಯಾವ ರೀತಿ ಒಂದು ಲೋಡ್ನ ಹಾಕ್ತೀವಿ ಯು ಪಿ ಎಸ್ಗೆ ಅನ್ನೋದ್ರ ಮೇಲೆ ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪವರ್ ರೇಂಜ್ ಆಫ್ ಯು ಪಿ ಎಸ್. ಸೊ ಯು ಪಿ ಎಸ್ನ 3 ಪವರ್ ರೇಂಜಲ್ಲಿ ಡಿವೈಡ್ ಮಾಡಲಾಗಿದೆ. ಸೊ ಒಂದನೇದ್ದು ಲೋ ಪವರ್ ರೇಂಜ್ ಅಪ್ ಟು 1000 ವಾಟ್ ಅಥವಾ 1 ಕಿಲೋ ವೋಲ್ಟ್ ಆಂಪಿಯರ್ವರೆಗೆ ಔಟ್ಪುಟ್ ಕೊಡುತ್ತೆ. ಸೊ ಅಂಥ ಯು ಪಿ ಎಸ್ಗೆ ನಾವು ಲೋ ಪವರ್ ರೇಂಜ್ ಅಂತ ಕರಿತೀವಿ. 1000 VA ಇದ್ರ ಕೆಪಾಸಿಟಿ 1 KVA ಅದಕ್ಕಿಂತ ನಾವು ಜಾಸ್ತಿ ಲೋಡ್ ಆಗಬಾರ್ದು. ಅಂದರೆ ವಿತ್ ಪವರ್ ಫ್ಯಾಕ್ಟರ್ ಆ್ಯಂಡ್ ಎಫಿಷಿಯನ್ಸಿ ನಾವು ಕನ್ಸಿಡರ್ ಮಾಡಿ ಲೋಡ್ ಆಗಬೇಕು. ಫಾರ್ ಎಕ್ಸಾಂಪಲ್ 90% ಎಫಿಷಿಯನ್ಸಿ ಇತ್ತಂದರೆ 1000ಅಲ್ಲಿ 900 ವ್ಯಾಟ್ ಮಾತ್ರ ನಾವು ಇದಕ್ಕೆ ಲೋಡ್ ಕನೆಕ್ಟ್ ಮಾಡೋದು, ಆ ಥರ. ನೆಕ್ಸ್ಟ್ ಮೀಡಿಯಂ ಪವರ್ ರೇಂಜ್ ಅಂದರೆ ಅಪ್ ಟು 10 ಕಿಲೋ ವೋಲ್ಟ್ ಆಂಪಿಯರ್ ಈ ರೇಂಜಲ್ಲಿ ಬರುವಂಥ ಯು ಪಿ ಎಸ್ಗೆ ಮೀಡಿಯಂ ಪವರ್ ರೇಂಜ್ ಯು ಪಿ ಎಸ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ಹೈ ಪವರ್ ರೇಂಜ್, ಅಂದರೆ 10 ಕಿಲೋ ವೋಲ್ಟ್ ಆಂಪಿಯರ್ಗಿಂತ ಜಾಸ್ತಿ ಹೈಯೆಸ್ಟ್ ಕೆಪಾಸಿಟಿ ಏನಿರ್ತಾವೆ 10 ಕಿಲೋ ವೋಲ್ಟ್ ಆಂಪಿಯರ್ಗಿಂತ ಅಂಥ ಒಂದು ಹೈ ಕೆಪಾಸಿಟಿ ಇರೋಕ್ಕೆ ಎಲ್ಲ ಯು ಪಿ ಎಸ್ಗೆ ಹೈ ಪವರ್ ರೇಂಜ್ ಯು ಪಿ ಎಸ್ ಅಂತ ಕರಿತೀವಿ. ಸೊ ಇದಿಷ್ಟು ಪವರ್ ರೇಂಜ್ ಆಫ್ ಯು ಪಿ ಎಸ್ ಆ್ಯಂಡ್ ಕೆಲವೊಂದು ಫೀಚರ್ಸ್ ಮತ್ತು ಸ್ಪೆಸಿಫಿಕೇಷನ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಬೇರೆ ಯು ಪಿ ಎಸ್ ಬಗ್ಗೆ ಇನ್ನೊಂದು ಟಾಪಿಕ್ ಬಗ್ಗೆ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಚೂಸ್ ಮಾಡಿ. ಈ ಥರ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ. ಥ್ಯಾಂಕ್ ಯು.